ಅವ್ರಿಗೆ ಬಾಕಿ ಇರೋದೇ 38 ತಿಂಗಳ ಅರಿಯರ್ಸ್ ಕೊಡಬೇಕಾಗಿದ್ದಿತ್ತು. ಅದನ್ನೇ ಹಿಂಬಾಕಿ ಅಂತ ಕರೆಯೋದು. ಅದನ್ನು ಕೊಟ್ಟಿಲ್ಲ. ಇವರು 14 ತಿಂಗಳದ್ದು ಮಾತ್ರ ಕೊಡ್ತೀನಿ ಅಂತಿದ್ದಾರೆ. ನೀವೆಲ್ಲ ಶಾಸಕರು ಮಂತ್ರಿಗಳು ನಿಮ್ದೆಲ್ಲ ಉಳಿಸ್ಕೊಂಡಿದ್ದೀರಾ ಹಂಗೇನಾದ್ರು? ಮುಷ್ಕರದಿಂದ ಈಗ ದೂರ ಉಳಿದಿದ್ದಾರೆ ಕೆಎಸ್ಆರ್ಟಿಸಿ ನೌಕರರ ಕೂಟ. ಅನಿರ್ದಿಷ್ಟಾವಧಿ ಬಂದ್ಗೆ ಬೆಂಬಲಿಸಿದರೆ ಕೆಎಸ್ಆರ್ಟಿಸಿ ನೌಕರರ ಕೂಟ. ಸೊ ನಾಳೆಯ ಮುಷ್ಕರಕ್ಕೆ ನೌಕರ ಒಕ್ಕೂಟದಲ್ಲೇ ಈಗ ಅಪಸ್ವರ ಎದ್ದಿದೆ. ಇದೇ ಸರ್ಕಾರಗಳಿಗೆ ಲಾಭವಾಗಿ ತಂದುಕೊಡೋದು. ನಾನು ಒಂದ್ ಕಡೆಗೆ ಪರ ಇರ್ತೀನಿ, ನಾನೊಂದ್ ಕಡೆಗೆ ವಿರುದ್ಧವಾಗಿರ್ತೀನಿ, ನಾನು ಬಂದ್ ಮಾಡ್ತೀನಿ, ನಾನು ಚಾಲು ಮಾಡ್ತೀನಿ ಅಂತಂದಾಗ್ಲೇನೆ ನಿಮ್ಮನ್ನ ಹೇಗ್ ಬೇಕೋ ಹಾಗೆ ಆಟ ಆಡಿಸ್ತಾರೆ ಅವರು. ನಮ್ಮ ಜೊತೆ ಕೆಎಸ್ಆರ್ಟಿಸಿ ನೌಕರರ ಕೂಟದ ಚಂದ್ರು ಅವರು ಇದ್ದಾರೆ. ಚಂದ್ರಶೇಖರ್ ಅವರು ಮಾತಾಡ್ಸೋಣ. ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ ಈ ನ್ಯಾಯಾಲಯದ ವಿಚಾರಗಳಲ್ಲಿ ನಾವು ನ್ಯಾಯಾಲಯಕ್ಕೆ ವಿರುದ್ಧವಾಗಿ ಹೋದ್ರೆ ಏನು ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತೆ ಅಂತ ಈಗಾಗಲೇ ನಾವು ಎರಡೆರಡು ಬಾರಿ ನಾವು ನ್ಯಾಯಾಲಯದ ಆದೇಶಗಳನ್ನ ನಾವು ನೋಡಿದ್ದೀವಿ. ಸೊ ನ್ಯಾಯಾಲಯದ ಮೇಲೆ ನಮಗೆ ಗೌರವ ಇದೆ. ನ್ಯಾಯಾಲಯಗಳ ಆದೇಶಗಳನ್ನು ನಾವು ಪಾಲಿಸಬೇಕಾಗಿರೋದು. ನಾವು ಸಾರಿಗೆ ನಿಗಮ ಅನ್ನೋದು ಸಹ ಸರ್ಕಾರದ ಒಂದು ಅಧೀನ ಸಂಸ್ಥೆ ಆಗಿರೋದ್ರಿಂದ ನಮ್ಮ ನೌಕರರ ಅಳಿವುಳು ವಿಚಾರಗಳು ಅದರಲ್ಲಿ ಅಡಗಿರೋದ್ರಿಂದ ನಾವು ಕೋರ್ಟಿನ ವಿಚಾರ ಜಡ್ಜ್ಮೆಂಟ್ ಏನು ಬರುತ್ತೆ ಅದ್ರ ಮೇಲೆ ನಾವು ನಮ್ಮ ವಕೀಲರ ಜೊತೆ ಎಲ್ಲ ಸಮಾಲೋಚನೆ ಮಾಡಿ ನಮ್ಮ ನಿರ್ಧಾರ ನಾವು ನಿಮ್ಮ ಬಂದ್ಗೆ ಬೆಂಬಲ ಇಲ್ಲ. ಸದ್ಯದ ಪರಿಸ್ಥಿತಿಗೆ ನಾವು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಒಂದು ನಿಲುವು ಬರೋವರೆಗೂ ನಾವು ಈ ಸದ್ಯಕ್ಕಂತೂ ಬೆಂಬಲ ಕೊಡ್ತಾ ಇಲ್ಲ. ಆದ್ರೆ ಏನಾದ್ರು ಬೆಂಬಲ ಕೊಡಲ್ಲ ಅನ್ನೋದಕ್ಕಿಂತನೂ ಅದ್ರ ಆಗು ಹೋಗುಗಳನ್ನ ತಿಳ್ಕೊಳ್ತೀರಾ ನಮ್ಮ ನೌಕರನ ಬಲಿ ಕೊಡಬಾರ್ದು ಅನ್ನೋದು ನಮ್ಮ ನೌಕರ ಕೂಟ ಮತ್ತು ಒಕ್ಕೂಟದ ವಿಚಾರ. ಮೇಡಮ್, ಬಸ್ ಆಪರೇಷನ್ಸ್ ಹೇಗಿರುತ್ತೆ ಸರ್? ಹಾಗಿದ್ರೆ ನಾಳೆ ಇವತ್ತಂತೂ ನಾರ್ಮಲ್ ಆಗಿದೆ ಮೇಡಮ್. ನಾಳೆ ಅದೇನೇ ಮೇಡಮ್, ಈಗ ಕೋರ್ಟ್ ವಿಚಾರಗಳು ಇವೆಲ್ಲ ನೋಡ್ಕೊಂಡು ನಾವು ಮುಂದುವರಿಬೇಕಾಗಿರೋದ್ರಿಂದ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಇನ್ನೂ ಯಾವುದೇ ಒಂದು ಪಿಕ್ಚರ್ ಯಾರಿಗೂ ಬರ್ತಾ ಇಲ್ಲ. ಸೊ ನಾವು ಇವತ್ತು ಸಂಜೆ ನಮ್ಮ ಕಾರ್ಯಕಾರಿಣಿ ಸಭೆಯೆಲ್ಲ ಕೂತು ಮಾತುಕತೆ ಮಾಡಿ ಅದ್ರ ಬಗ್ಗೆ ನಿಲುವುಗಳನ್ನ ಸಾರಿಗೆ ಇಲಾಖೆಯ ಕಾರ್ಮಿಕರ ಮಧ್ಯೆ ಒಗ್ಗಟ್ಟಿಲ್ಲ ಆಗಿದ್ರೆ ಒಗ್ಗಟ್ಟಿನ ಕೊರತೆ ಇದೆ ಮೇಡಮ್. ಇದು ಒಗ್ಗಟ್ಟಿನ ಪ್ರಶ್ನೆನೇ ಇದು ದೊಡ್ಡ ಸಮಸ್ಯೆ ಆಗಿರೋದು ಮೇಡಮ್. ಇದರಲ್ಲಿ ಏನಾಗಿದೆ ಅಂದ್ರೆ ಒಂದು ಜಂಟಿ ಕ್ರಿಯಾ ಸಮಿತಿ ಅನ್ನೋರು ತಮ್ಮದೇ ನಡಿಬೇಕು ಅನ್ನೋದು ಅವರು ಬರ್ತಾ ಇದ್ದಾರೆ. ನಾವು ಒಕ್ಕೂಟದವರವರು ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಬೇಕು ಅಂತ ನಾವು ಬರ್ತಾ ಇದ್ದೀವಿ. ಇವರು ಬಂದ್ಗೆ ಕರೆ ಕೊಡೋದು ಮೊದಲು ಎಲ್ಲಾ ಸಂಘಟನೆಯನ್ನು ಒಗ್ಗೂಡಿಸ್ಕೊಂಡು ಏನ್ರಪ್ಪ ಈ ಡೇಟಲ್ಲಿ ಹೋಗ್ತಾ ಇದೀವಿ ಎಲ್ಲರೂ ಒಗ್ಗೂಡ್ಕೊಂಡು ಹೋಗೋಣ ಅನ್ನೋ ಒಂದು ಮಾತುಗಳನ್ನಾಗ್ಲಿ ಮಾಡಬೇಕು. ಅದೆಲ್ಲ ಯಾವುದೂ ಮಾಡಲಿಲ್ಲ. ಕಳೆದ 2023ರಲ್ಲಿ ನಾವು ಮುಷ್ಕರ ಮಾಡ್ತೀವಿ ಅಂತ ಮಾರ್ಚ್ 24ನೇ ತಾರೀಕು ನಾನು ಕರೆ ಕೊಟ್ರೆ ಜಂಟಿ ಕ್ರಿಯಾ ಸಮಿತಿಯವರು ಯಾವುದೇ ಒಂದು ನೋಟಿಸ್ ಅನ್ನ ಕೊಡದೆ 15 ಅಯ್ಯೋ ಹಿಂಗೆ ಮಾಡ್ಕೊಂಡು ಕುತ್ಕೊಳ್ಳಿ ಸರ್. ನಿಮ್ಗೆ ಯಾಕೆ 38 ತಿಂಗಳದ್ದು ನಿಮ್ಗೆ ಅರಿಯರ್ ಸಿಕ್ಕಿಲ್ಲ, ಹಿಂಬಾಕಿ ಸಿಕ್ಕಿಲ್ಲ ಅಂತಂದ್ರೆ ಇದನ್ನೇ. ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಆ ರೈತರಲ್ಲೂ ಹಂಗೆ, ಅವರಲ್ಲೂ ಒಗ್ಗಟ್ಟಿಲ್ಲ. ಅಲ್ಲೊಂದು ಸಂಘ ಇಲ್ಲೊಂದು ಸಂಘ ಮಾಡ್ಕೊಂಡು ಅವ್ರು ಹೋಗ್ತಾರೆ. ನಿಮ್ಮಲ್ಲೂ 2 ಆಗೋಗ್ಬಿಟ್ಟಿದೆ. ಹಾಗಾಗಿ ನಿಮ್ಮನ್ನು ಒಂದ್ ಕಡೆಗೆ ಹೊಡಿತಾರೆ, ಒಬ್ಬರು ನಡೆಸ್ತಾರೆ, ಒಬ್ಬರು ಓಡಿಸ್ತಾರೆ ಬಿಡು ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರ, ಕಾನ್ಫಿಡೆನ್ಸು. ನಿಮ್ಮಲ್ಲಿ ಮೊದಲು ಒಗ್ಗಟ್ಟಾಗಿ, ಅವಾಗ ನಿಮ್ಮ ನೌಕರರಿಗೆ ಸರಿಯಾಗಿ ಸಿಗುತ್ತೆ, ಏನೇನು ಸಿಗಬೇಕಾಗಿದೆ ಅಲ್ಲ.